ಹಲೋ ಗೈಸ್, ವೆಲ್ಕಮ್ ಟು ಟೆಕ್ ಆನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ರೋಹಿತ್. ಇವತ್ತು ತಮ್ಮನೇ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಅಪ್ಡೇಟ್ಸ್ ಏನಂತ ಹೇಳ್ಬಿಟ್ಟು. ಹೌದು, ಏರ್ಟೆಲ್ನ ಅಪ್ಡೇಟ್ಸ್ ಏನಿತ್ತಲ್ಲ, ರೀಚಾರ್ಜ್ ಪ್ಲಾನ್ ಏನಿತ್ತಲ್ಲ, ಪ್ರತಿಯೊಂದು ಕೂಡ ಈಗ ಚೇಂಜಸ್ ಆಗಿದೆ. ಎಷ್ಟೋ ಪ್ಲಾನ್ಸ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ 6 ಪ್ಲಾನ್ಗಳು ಡಿಸ್ಕಂಟಿನ್ಯೂ ಆಗಿದೆ. ಯಾವ್ಯಾವ ಪ್ಲಾನ್ಸ್ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅಂಡ್ ಅದಕ್ಕೆ ಏನು ರೀಸನ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ಇನ್ನು ಮೇನ್ ಆಗಿ ಇನ್ನೊಂದು ಅಪ್ಡೇಟ್ ಏನಂದ್ರೆ, ಮೊಬೈಲ್ ಒಂದು ಲಾಂಚ್ ಆಗಿದೆ. ಗೂಗಲ್ ಪಿಕ್ಸೆಲ್ 11 ಸೀರೀಸ್ ಎಲ್ಲ ಮೊಬೈಲ್ ಲಾಂಚ್ ಆಗಿದೆ. ಅದರ ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಆ ರೀತಿಯ ಪ್ರೈಸ್ನ ಇಟ್ಟಿದ್ದಾರೆ. ಅದನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ನಿಮಗೆ ಇವತ್ತು ಒಂದು ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೇನೆ. ತುಂಬ ಕ್ಯೂರಿಯಾಸಿಟಿ ಆಗಿರ್ಬೇಕು, ಯಾಕಂದ್ರೆ ಎಲ್ಲರೂ ಈ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ ಚೇಂಜ್ ಮಾಡ್ತಾ ಇದ್ದಾರೆ ಈಗ. ಅದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ ಆಲ್ ಆಪ್ಷನ್ ಸೆಟ್ ಮಾಡಿ ಗೈಸ್. ಬನ್ನಿ ಲೇಟ್ ಮಾಡಬೇಡ, ವಿಡಿಯೋ ಹೊರಟೋಣ. ಫಸ್ಟ್ನೇ ಅಪ್ಡೇಟ್ ನಾನು ಹೇಳ್ದಂಗೆ ಏರ್ಟೆಲ್ನ ಒಂದು ಪ್ರಿಪೇಡ್ ಪ್ಲಾನ್ಸ್ ಏನಿತ್ತು ಪ್ರತಿಯೊಂದು ಕೂಡ ಚೇಂಜ್ ಆಗಿದೆ. ಟೋಟಲಿ 6 ಪ್ಲಾನ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಫಸ್ಟ್ನೇ ಪ್ಲಾನ್ ಬಂದ್ಬಿಟ್ಟು ನಿಮಗೆ 299 ಇದ್ದಿದ್ದ ಪ್ಲಾನ್ ಇನ್ನು ಮುಂದೆ ಸಿಗೋದಿಲ್ಲ. ಪ್ರೈಸ್ ಅದೂ ಕೂಡ ಜಾಸ್ತಿ ಆಗಿದೆ. ಅಂಡ್ ಸೆಕೆಂಡ್ನೇ ಪ್ಲಾನ್ ಬಂದ್ಬಿಟ್ಟು 319 rupees, ಅದನ್ನು ಕೂಡ ಇರಲ್ಲ ಇನ್ನು. ಅಂಡ್ ಇನ್ನು ಥರ್ಡ್ ಪ್ಲಾನ್ ಬಂದ್ಬಿಟ್ಟು 579 rupees, ಇದ್ರೂ ಕೂಡ ಪ್ಲಾನ್ ನಿಮಗೆ ಇರೋದಿಲ್ಲ. ಫೋರ್ತ್ ಬಂದ್ಬಿಟ್ಟು 619 rupees, ಇದ್ರೂ ಪ್ಲಾನ್ ಕೂಡ ನಿಮಗೆ ಇನ್ನು ಮುಂದೆ ಸಿಗೋದಿಲ್ಲ. ಅಂಡ್ ಫಿಫ್ತ್ ಬಂದ್ಬಿಟ್ಟು 649, ಇನ್ನು ಲಾಸ್ಟ್ ಬಂದ್ಬಿಟ್ಟು 799. ಇಷ್ಟು ಪ್ಲಾನ್ಸ್ನ 6 ಪ್ಲಾನ್ಸ್ನ ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಕಾರಣ ಇಷ್ಟೇನೆ, ಒಂದು ಮಿನಿಮಮ್ ಪ್ರೈಸ್ ಏನಿತ್ತಲ್ಲ ಸ್ಟಾರ್ಟಿಂಗು ಪ್ಯಾಕೇಜ್ ರೀಚಾರ್ಜ್ ಮಾಡೋದಕ್ಕೆ ಇಷ್ಟು ಮಿನಿಮಮ್ ಅಂತ ಇತ್ತಲ್ಲ, ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟು. ಆ್ಯಂಡ್ ಇನ್ನು ಬಜೆಟ್ನ ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ, ಲೈಕ್ ಪ್ರೈಸ್ನ ಯಾವ ಕಾರಣಕ್ಕೂ ಈಗ ಸಿಮ್ ಯೂಸ್ ಮಾಡೋದು ಯಾರು ಇರೋದಿಲ್ಲ. ಈಗ ಪರ್ಚೇಸ್ ಮಾಡಿದ್ರೆ ಅಂದರೆ ರೀಚಾರ್ಜ್ ಮಾಡಿಸಬೇಕು. ಆ ಮೈಂಡ್ ಸೆಟ್ಟಲ್ಲಿ ಪ್ರೈಸ್ನ ಇನ್ಕ್ರೀಸ್ ಮಾಡೋದು ಕೂಡ ನಾವು ರೀಚಾರ್ಜ್ ಮಾಡ್ಕೊಂತೀವಿ ಅಂತ ಆ್ಯಕ್ಚುಲಿ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಎಲ್ಲರದು ಕೂಡ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಏರ್ಟೆಲ್ ಅಂತೂ ಅಷ್ಟೇ ಅಲ್ಲ, ಜಿಯೋದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದು ಅಪ್ಕಮ್ ವಿಡಿಯೋದಲ್ಲಿ ಏನೇನೋ ಚೇಂಜಸ್ ಆಗ್ತಾ ಇದೆ ಅದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ಪ್ಲಾನ್ಸ್ ಅದು ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಈಗ 299 ಇರೋದು ನೆಕ್ಸ್ಟ್ ಈಗ 349 ಆ ಥರ ಚೇಂಜಸ್ ಆಗ್ತಾ ಇದೆ. ಪ್ರತಿಯೊಂದು ಒಂದು ಕೂಡ ಈಗ ಚೇಂಜಸ್ ಆಗ್ತಾ ಇದೆ, ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಇನ್ನು ಎರಡನೇ ವಿಷಯ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 11 ಸೀರೀಸ್ ಮೊಬೈಲು. ಇದನ್ನು ತಿಳಿಸ್ಕೊಡ್ತೀನಿ. ಮುಂಚೆ ಏನು ಸೀಕ್ರೆಟ್ ವಿಷಯ ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಡ್ತೀನಿ. ಟೋಟಲಿ 10 years ಮೇಲಾಯಿತು ಇನ್ಸ್ಟಾಗ್ರಾಮ್ ಲಾಂಚ್ ಆಗಿ. 10 years ಆದಮೇಲೆ ಇನ್ಸ್ಟಾಗ್ರಾಮ್ ಲೋಗೋನ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗೆ ಲೋಗೋನು ಕೂಡ ಆಲ್ರೆಡಿ ಪ್ಲಾನ್ ಮಾಡಿ ಸೆಟ್ ಮಾಡಿದ್ದಾರೆ ಗೈಸ್. ನಾನು ತೋರಿಸ್ತೇನಲ್ಲ, ಅದೇ ಲೋಗೋ ಈಗ ಹೊಸದಾಗಿ ಹಾಕಬೇಕು ಅಂತ ಇರೋದು. ಈ ಲೋಗೋನ ಸೆಟ್ ಮಾಡಬೇಕು ಅಂತ ನಿಮಗೆ ಥಿಂಕ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಇನ್ಸ್ಟಾಗ್ರಾಮ್ ಬಿಟ್ಟರೆ ಇನ್ನೊಂದು ಸೆಕೆಂಡ್ ಸೀಕ್ರೆಟ್ ಏನಂತಂದರೆ, ಕೇರಳನ ರೀನೇಮ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಕೇರಳ ಏನಿತ್ತು ಸ್ಟೇಟ್ ನೇಮು, ಅದನ್ನು ರೀನೇಮ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತ ಇದ್ದಾರೆ. ಇದು ಆಲ್ರೆಡಿ ತುಂಬ ದಿನ ಡಿಸ್ಕಸ್ ಆಗಿದೆ. ಲೋಕಸಭಾ, ರಾಜ್ಯಸಭಾ ಎಲ್ಲ ಕಡೆ ಡಿಸ್ಕಸ್ ಆಗಿ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿದ್ದಾರೆ. ಏನಂದರೆ ಲಾಸ್ಟಾಗಿ ಕೇರಳ ನೇಮ್ನ ಕೇರಳ ಮತ ಚೇಂಜ್ ಮಾಡಬೇಕು ಅನ್ನೋ ಒಂದು ಥಾಟ್ಗೆ ಎಲ್ಲರೂ ಬಂದಿದ್ದಾರೆ. ಅದು ಕೂಡ ಶೀಘ್ರದಲ್ಲೇ ಕೇರಳ ನೇಮು ಕೇರಳ ಮತ ಚೇಂಜ್ ಆಗ್ತಾಯಿದೆ. ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಪ್ರೊನೌನ್ಸ್ ಮಾಡೋದಕ್ಕೆ. ಪ್ರತಿಯೊಂದು ಕೂಡ ಸ್ವಲ್ಪ ಡೇಸ್ ಹೋದಂಗೆ ಅದು ಕೂಡ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇದು ಕೂಡ ಜಾಸ್ತಿ ರಿಸ್ಕ್ ಆಗಲ್ಲ. ಇದು ಒಂದು ಲೇಟೆಸ್ಟ್ ಅಪ್ಡೇಟು. ಆ್ಯಂಡ್ ಇನ್ನು ಗೂಗಲ್ ಪಿಕ್ಸೆಲ್ 11 ಸೀರೀಸ್ ನೋಡೋದಾದ್ರೆ, ಅಟ್ ಎ ಟೈಮ್ ಗೂಗಲ್ ಪಿಕ್ಸೆಲ್ 11, ಗೂಗಲ್ ಪಿಕ್ಸೆಲ್ 11 Pro, ಗೂಗಲ್ ಪಿಕ್ಸೆಲ್ 11 XL, ಗೂಗಲ್ ಪಿಕ್ಸೆಲ್ 11 Fold, ಈ ಇಷ್ಟು 4 ವೇರಿಯಂಟ್ ಮೊಬೈಲು ಕೂಡ ಲಾಂಚ್ ಆಗಿದೆ ಗೂಗಲಿಂದು. ಬಟ್ ಇದರ ಪ್ರೈಸ್ ಕೇಳಿದ್ರೆ ತುಂಬ ಹೆವಿ ಅನ್ಸ್ಬಿಡುತ್ತೆ ಗೈಸ್. ಖಂಡಿತ ಅವ್ರನ್ನ ಆ್ಯಪಲ್ ಮೊಬೈಲ್ ಏನು ಪ್ರೈಸ್ ಇದೆಯಲ್ಲ ಅದೇ ಇದೆ. ಬಟ್ ಕಂಪೇರ್ ಮಾಡಿದ್ರೆ ಆ್ಯಪಲ್ ಅವ್ರಿಗೆ ಇವರು ಗೂಗಲ್ ಅವರು ಅಷ್ಟು ಟಕ್ಕರ್ ಕೊಡುವಂಥ ರೇಂಜಲ್ಲಿ ಏನಿಲ್ಲ ಮೊಬೈಲ್ಸು. ಬಟ್ ಇವರೇನೇ ಅನ್ಕೊಂಡಿದ್ದಾರೆ ಏನಂದರೆ ನಾವು ಆ ರೇಂಜಲ್ಲಿ ಇದೀವಿ ಅನ್ನೋ ಥಾಟಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಗೂಗಲಿಂದ ಮೊಬೈಲ್ ಪ್ರೈಸ್ ಏನಾಗಿದೆ ಪ್ರತಿಯೊಂದು ಕೂಡ ಹೈ ಆಗಿದೆ. ಸ್ಟಾರ್ಟಿಂಗ್ ನೀವು ಯಾರು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ಗೂಗಲ್ 11 ಸೀರೀಸ್ನ ಸ್ಟಾರ್ಟಿಂಗ್ ಮೊಬೈಲ್ ಇದೆಯಲ್ಲ ಗೂಗಲ್ ಪಿಕ್ಸೆಲ್ 11, ಅದ್ರ ಪ್ರೈಸ್ ಕೂಡ 90K ಮೇಲಿದೆ ಗೈಸ್. ಈ ರೇಂಜಲ್ಲಿ ಮೊಬೈಲ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನ ಪರ್ಚೇಸ್ ಮಾಡೋದು ಕಷ್ಟ ಜನ. ಯಾರು ಗೂಗಲ್ ಪಿಕ್ಸೆಲ್ ಲವರ್ಸ್ ಇರ್ತಾರಲ್ಲ ಅವ್ರು ಮಾತ್ರ ಪರ್ಚೇಸ್ ಮಾಡಕ್ಕೆ ಹೋಗ್ತಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟು ಸ್ಯಾಮ್ಸಂಗ್ ಇದೆ, ಐಫೋನ್ ಇದೆ, ಈ ರೇಂಜಲ್ಲಿ ಥಿಂಕ್ ಮಾಡ್ತಿರ್ತಾರೆ. ಇದು ಕೂಡ ಪ್ರೈಸ್ ತುಂಬ ಹೆವಿ ಆಯಿತು ಗೈಸ್. ಇದು ಇವತ್ತಿನ ಅಪ್ಡೇಟ್ಸು ಏರ್ಟೆಲ್ ಬಗ್ಗೆ ಮತ್ತು ಮೊಬೈಲ್ ಬಗ್ಗೆ, ಹಾಗೆ 2 ಸೀಕ್ರೆಟ್ ಟಿಪ್ಸ್ ಬಗ್ಗೆ. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅನ್ಕೊಂಡು ಇಷ್ಟ ಇರೋ ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಆಗಿದೆ.